ಅಕ್ಷಯ ತೃತೀಯ ದಿನ ಮಾಡಿದ ಒಂದು ಸಣ್ಣ ಕೆಲಸ ನಿಮ್ಮ ಜೀವನದಲ್ಲಿ ಎಂದಿಗೂ ಕಡಿಮೆಯಾಗದ ಫಲ ಕೊಡಬಹುದು. ಇದು ಕೇವಲ ಚಿನ್ನ ಕೊಂಡುಕೊಳ್ಳೋ ದಿನ ಅಲ್ಲ, ನಿಜವಾದ ಸತ್ಯ ನಿಮಗೆ ಗೊತ್ತಾ? ಅಕ್ಷಯ ತೃತೀಯ ಎಂದರೆ ಕೇವಲ ಒಡವೆ ಅಂಗಡಿಗಳ ಮುಂದೆ ಸಾಲು ನಿಲ್ಲುವುದಲ್ಲ. ಅಕ್ಷಯ ಎಂದರೆ ಕ್ಷಯವಿಲ್ಲದ್ದು ಅಥವಾ ಎಂದಿಗೂ ಮುಗಿಯದದ್ದು ಎಂದು ಅರ್ಥ. ಈ ದಿನದ ನೈಜ ಮಹತ್ವ ಮತ್ತು ನೀವು ಮಾಡಬಹುದಾದ ಆ ಒಂದು ಸಣ್ಣ ಕೆಲಸದ ಬಗ್ಗೆ ಇಲ್ಲಿದೆ ಮಾಹಿತಿ. ಅಕ್ಷಯ ತೃತೀಯದ ಅಸಲಿ ಸತ್ಯವೇನು? ಪುರಾಣಗಳ ಪ್ರಕಾರ ಈ ದಿನದಂದು ಮಾಡಿದ ದಾನ, ಧರ್ಮ ಮತ್ತು ಪುಣ್ಯ ಕಾರ್ಯಗಳ ಫಲ ಎಂದಿಗೂ ಮುಗಿಯುವುದಿಲ್ಲವಂತೆ. ಇದಕ್ಕಾಗಿಯೇ ಈ ದಿನವನ್ನು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ವೇದಗಳ ಕಾಲದ ಹಿನ್ನೆಲೆ. ಅಕ್ಷಯ ತೃತೀಯದಂದೇ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಆರಂಭಿಸಿದರು ಎನ್ನಲಾಗುತ್ತದೆ. ಗಂಗೆಯ ಆಗಮನ. ಸ್ವರ್ಗದಿಂದ ಗಂಗೆ ಭೂಮಿಗೆ ಇಳಿದ ದಿನವೂ ಇದೇಯಾಗಿದೆ. ಕೃಷ್ಣ ಕುಚೇಲನ ಮಿಲನ. ಬಡ ಕುಚೇಲ ಕೃಷ್ಣನಿಗೆ ಅವಲಕ್ಕಿ ನೀಡಿದಾಗ ಕೃಷ್ಣನು ಅಕ್ಷಯವಾದ ಸಂಪತ್ತನ್ನು ಕುಚೇಲನಿಗೆ ಕರುಣಿಸಿದ್ದು ಇದೇ ದಿನ. ಜೀವನದಲ್ಲಿ ಬದಲಾವಣೆ ತರುವ ಆ ಒಂದು ಸಣ್ಣ ಕೆಲಸ ಯಾವುದು? ಚಿನ್ನ ಕೊಳ್ಳುವುದು ಆರ್ಥಿಕ ಸಮೃದ್ಧಿಯ ಸಂಕೇತವಾಗಿರಬಹುದು, ಆದರೆ ಶಾಸ್ತ್ರಗಳ ಪ್ರಕಾರ ಈ ಕೆಳಗಿನ ಕೆಲಸವೊಂದನ್ನು ಮಾಡುವುದು ಅಕ್ಷಯ ಫಲ ನೀಡುತ್ತದೆ. ದಾನ. ಈ ದಿನ ನೀವು ಮಾಡುವ ಒಂದು ಸಣ್ಣ ಸಹಾಯ, ಅದು ಬಾಯಾರಿದವರಿಗೆ ನೀರು ಇರಲಿ, ಹಸಿದವರಿಗೆ ಅನ್ನ ಇರಲಿ, ಅದು 1000 ಪಟ್ಟು ಪುಣ್ಯವಾಗಿ ನಿಮಗೆ ಮರಳುತ್ತದೆ. ಉದಕುಂಭ ದಾನ. ಬೇಸಿಗೆಯ ಕಾಲವಾದ್ದರಿಂದ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಸಸಿ ನೆಡುವುದು. ಪ್ರಕೃತಿಗೆ ಒಂದು ಜೀವ ನೀಡುವುದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ಧಾನ್ಯದಾನ. ಅಕ್ಕಿ ಅಥವಾ ಗೋಧಿಯನ್ನು ಬಡವರಿಗೆ ನೀಡುವುದರಿಂದ ಮನೆಯಲ್ಲಿ ಆಹಾರದ ಕೊರತೆ ಕಾಡುವುದಿಲ್ಲ ಎಂಬ ನಂಬಿಕೆ ಇದೆ. ಕೊನೆಯಲ್ಲಿ ಹೇಳುವುದಾದರೆ, ಅಕ್ಷಯ ತೃತೀಯವು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಹೆಚ್ಚಿಸುವ ದಿನ. ನಾವು ಈ ದಿನ ಮಾಡಿದ ಸಣ್ಣ ಒಳ್ಳೆಯ ಕೆಲಸವು ನಮ್ಮ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಆದ್ದರಿಂದ ಈ ಬಾರಿ ಅಕ್ಷಯ ತೃತೀಯವನ್ನು ಕೇವಲ ಚಿನ್ನ ಖರೀದಿಸುವ ದಿನವಾಗಿ ನೋಡಬೇಡಿ, ಇದನ್ನು ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ಒಂದು ಹೊಸ ಆರಂಭವಾಗಿ ಆಚರಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.